ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಧೀನಪಡಿಸಿಕೊಂಡ ಭೂಮಿಯಲ್ಲಿರುವ ಮರಗಳು ಮತ್ತು ಕೊಳವೆ ಬಾವಿಗಳಿಗೆ ನೀಡಬೇಕಾದ ಪರಿಹಾರದ ಚೆಕ್ ವಿತರಣೆ. ಚಿಂತಾಮಣಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ 30 ಕೋಟಿ ಪರಿಹಾರದ ಚೆಕ್ ವಿತರಣೆ. ದೇವನಹಳ್ಳಿ ಬಿಜೆಪಿಯಿಂದ ಎಸ್ಐಆರ್ ಆಂದೋಲನ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಆಂದೋಲನ. ಅಕ್ರಮ ಮತದಾರರ ಕೈಬಿಡಲು ಮತದಾರರ ಪಟ್ಟಿ ಪರಿಷ್ಕರಣೆ ಅನಿವಾರ್ಯ ಎಂದ ಬಿಜೆಪಿ. ಸರ್ಕಾರಿ ಸೌಲಭ್ಯ ಸದುಪಯೋಗ ಪಡೆದು ಆರ್ಥಿಕವಾಗಿ ಸಬಲರಾಗಲು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕರೆ. ಬಾಗೇಪಲ್ಲಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಪಂಪು ಮೋಟಾರು ವಿತರಣೆ. ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕಿನಲ್ಲಿ ಕೆಐಎಡಿಬಿಯಿಂದ ವಿವಿಧ ಕೈಗಾರಿಕಾ ಯೋಜನೆಗಳಿಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನು ರೈತರಿಗೆ ಮರಗಳ ಮತ್ತು ಕೊಳವೆ ಬಾವಿಗಳ ನಷ್ಟಕ್ಕೆ ಸಂಬಂಧಿಸಿ ಒಟ್ಟು 30 ಕೋಟಿ ರೂಪಾಯಿ ಪರಿಹಾರ ಚೆಕ್ಗಳನ್ನು ವಿತರಿಸಲಾಯಿತು. ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ರೈತರಿಗೆ ಚೆಕ್ಗಳನ್ನು ಹಸ್ತಾಂತರಿಸಿದರು. ಭೂಮಿ ಕಳೆದುಕೊಂಡ ರೈತರ ಹಿತರಕ್ಷಣೆ ಮತ್ತು ಸೂಕ್ತ ಪರಿಹಾರ ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಭೂಮಿ ಸ್ವಾಧೀನ ಪಡಿಸಿಕೊಂಡಂತೆ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡಿಸಲಾಗುತ್ತಿದೆ. ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ರೈತರಿಗೆ ಚೆಕ್ ವಿತರಿಸಲಾಗುತ್ತಿದೆ ಎಂದರು. ಅಕ್ಟೋಬರ್ ವೇಳೆಗೆ ಎಲ್ಲರಿಗೂ ಪರಿಹಾರ ವಿತರಿಸಲಾಗುತ್ತದೆ. ಕ್ಷೇತ್ರದ ಜನರು ಬೇರೆ ಕಡೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಜನರಿಗೆ ಸ್ಥಳೀಯವಾಗಿಯೇ ಉದ್ಯೋಗ ನೀಡಬೇಕು ಎಂಬ ಉದ್ದೇಶದಿಂದ ಕೈಗಾರಿಕೆ ಪ್ರಾಂಗಣಗಳನ್ನು ಸ್ಥಾಪಿಸಲಾಗುತ್ತಿದೆ. ಭೂಮಿ ಕಳೆದುಕೊಂಡ ರೈತರು ತಮ್ಮ ಮನೆಗಳಲ್ಲಿರುವ ವಿದ್ಯಾವಂತರ ಮಾಹಿತಿ ನೀಡಿದರೆ ಅಧಿಕಾರಿಗಳ ಮೂಲಕ ಉದ್ಯೋಗ ಕೊಡಿಸಲು ಪ್ರಯತ್ನ ಮಾಡಲಾಗುವುದು ಎಂದರು. ಎರಡನೇ ಹಂತದ್ದು ಜಾಯಿಂಟ್ ಮೆಜರ್ಮೆಂಟ್ ಆದ್ಮೇಲೆ ಮತ್ತೆ ಅದು ಫೈನಲ್ ನೋಟಿಫಿಕೇಶನ್ ಮಾಡಬೇಕು. ಬಹುಶಃ ಇನ್ನು ಒಂದೂವರೆ ತಿಂಗಳಾಗುತ್ತೆ ಎಲ್ಲ ಮುಗಿಯಿತು. ಬೇಗ ಮಾಡಬೇಕಿತ್ತು, ಬೇರೆ ಕೆಲಸಗಳಿಂದ ಈಗ ಅದು ಜಂಗಮಕೋಟೆ ಇವೆಲ್ಲ ಸಮಸ್ಯೆ ಇದ್ದಿದ್ದರಿಂದ ಅವರು ಯಾವ ಕಡೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಇದನ್ನ ಸ್ವಲ್ಪ ತಡ ಆಯಿತು. ಈಗ 1.5 ತಿಂಗಳಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ, ಮತ್ತೆ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತೀವಿ. ಎಲ್ಲ ಬಹುಶಃ ಈ ವರ್ಷ ಒಂದು ಅಕ್ಟೋಬರ್ ಒಳಗೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡುವಂಥದ್ದು ಎಲ್ಲವನ್ನ ಮಾಡ್ತೀವಿ. ಕೊಡುವಂಥದ್ದು ಮೇಲೆ ಆಮೇಲೆ ಇವೆಲ್ಲ ಇದಕ್ಕೆಲ್ಲ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ತಾವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಲ್ಲಿ ಇವತ್ತು ತಮಗೆ ಬರಬೇಕಾಗಿರ್ತಕ್ಕಂಥ ಪರಿಹಾರದ ಚೆಕ್ಗಳನ್ನು ತಾವು ಪಡೆದುಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಾ. ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರಾಂಗಣದಲ್ಲಿ 1 ವರ್ಷದಲ್ಲಿ ಹೆಚ್ಚಿನ ಕೈಗಾರಿಕೆಗಳು ಸ್ಥಾಪನೆಯಾಗುತ್ತಿವೆ. ಹೆಚ್ಚಿನ ಮಂದಿಗೆ ಉದ್ಯೋಗಗಳು ದೊರೆಯುತ್ತವೆ. ಭೂಸ್ವಾಧೀನ ಪಡಿಸಿಕೊಂಡ ಎಲ್ಲ ರೈತರ ಸಮಸ್ಯೆಗಳನ್ನು ಪರಿಹರಿಸಿ ಪರಿಹಾರವನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು. ತಾಲೂಕಿನಲ್ಲಿ ಒಟ್ಟು 69 ಅರ್ಹ ಫಲಾನುಭವಿ ರೈತರನ್ನು ಗುರುತಿಸಿ ಅವರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಪರಿಹಾರದ ಮೊತ್ತವನ್ನು ವಿತರಣೆ ಮಾಡಲಾಗಿದೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಬಿಜೆಪಿಯಿಂದ ನಡೆಯುತ್ತಿರುವ ಎಸ್ಐಆರ್ ಆಂದೋಲನ BLA 1 ಮತ್ತು BLA 2 ಸಮೀಕ್ಷಾ ಕಾರ್ಯವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಎಂದು ದೇವನಹಳ್ಳಿ ಬಿಜೆಪಿ ಮಂಡಳ ಅಧ್ಯಕ್ಷ ಅಂಬರೀಶ್ ಗೌಡ ಹೇಳಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಶಕ್ತಿ ಕೇಂದ್ರದ ಸಾದಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡ ಸಾದಹಳ್ಳಿ ದಾಸ್ ಅವರ ನಿವಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಐಆರ್ ಮತದಾರರ ಪಟ್ಟಿ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅಂಬರೀಶ್ ಗೌಡ ಅವರು 2028ರ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸುವ ನಿಟ್ಟಿನಲ್ಲಿ ಪಕ್ಷದ ಸಂಘಟನೆಯೊಂದಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದರಲ್ಲದೆ ಪ್ರತಿ ಬೂತ್ಗೆ ಭೇಟಿ ನೀಡಿ ಎಸ್ಐಆರ್ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ವಿಜಯಪುರ ಹೋಬಳಿಯಲ್ಲಿ ಈಗಾಗಲೇ 30 ಬೂತ್ಗಳ ಸಮೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ದೇವನಹಳ್ಳಿಯ ಪ್ರತಿ ಬೂತ್ ಮಟ್ಟದ ಸಮೀಕ್ಷಾ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ಅವ್ರ ಮುಂದೆ ಚೆಕ್ ಮಾಡಿ ಇವತ್ತೆಲ್ಲ ಸೇರ್ಸಂತ ಕೆಲಸ ಆಗ್ತಿದೆ. ಅಕ್ರಮ ವಂಚಿಕರು ಮಾತ್ರ ಇವತ್ತು
ಅವರು 3-4 ಈಗಾಗಲೇ ನಾಳೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಬರೋದಕ್ಕೆ ಈಗಾಗಲೇ 2 ಸ್ಟೇಷನ್ ವಿಸಿಟ್ ಮಾಡಿ ಬರ್ತಾ ಇದೀವಿ. ಅವರು ಹೇಳ್ತಾ ಇದ್ದಾರೆ ಈ ತರ SIR ಆದ್ರೆ ಮಾತ್ರ ನಮ್ಮ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಒಳ್ಳೇದಾಗ್ತಿದೆ. ಯಾಕಂದ್ರೆ 3-4 ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮಾಡ್ಕೊಂಡು ಇಲ್ಲೆಲ್ಲ ಬಹಳಷ್ಟು ಚೀಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನ್ ದಂಧೆ ಇವೆಲ್ಲ ಬಹಳಷ್ಟು ಆಗ್ತಾ ಇದಾವೆ. ನಮಗೂ ಕೂಡ ಯಾರು ಬಾಂಬ್ ಹಾಕ್ತಾರೆ ಎಲ್ಲಾಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ನಮ್ಮವರು ನಾವು ಯಾರೇ ಬೇರೆಯವರು ಯಾರು ಬಂದಿದ್ದಾರೆ ಅಂತ ಈಗ ಕಂಡಿಡಿಯಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರ ಇವತ್ತು ಯಾರು ಡೂಪ್ಲಿಕೇಟ್ ಮಾಡಕ್ ಆಗಲ್ಲ. ಇವತ್ತು ಆ ಸಿಸ್ಟಮ್ ಅಲ್ಲೇ ತೋರಿಸ್ತಾ ಇದೆ. ನಾವು ಒಂದು ಕಡೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಂಡು ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಶಾಸಕ SN ಸುಬ್ಬಾರೆಡ್ಡಿ ಕರೆ ನೀಡಿದರು. ఈ పేదోళ్ళ దగ్గర ఏం చేస్తారు అక్కడ నీకు జల్దీ పోరకు సంపద ఇచ్చే అవసరం మీరే వాళ్ళ అధికారులు. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯ 23 ಫಲಾನುಭವಿಗಳಿಗೆ ಪಂಪು ಮೋಟಾರ್ ವಿತರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಈಗಾಗಲೇ ಗಂಗಾ ಕಲ್ಯಾಣ ಯೋಜನೆಯಡಿ ತಾಲೂಕಿನ 23 ರೈತರ ಹೊಲಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. ಈ ಕೊಳವೆ ಬಾವಿಗಳಿಗೆ ಪಂಪು ಮೋಟಾರ್ ಸೇರಿದಂತೆ ಅಗತ್ಯವಿರುವ ಸಲಕರಣೆಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯಲು ರೈತರು ದಲ್ಲಾಳಿಗಳಿಗೆ ಅವಕಾಶ ನೀಡದಂತೆ ಖುದ್ದಾಗಿ ನಾನೇ ಸ್ಥಳದಲ್ಲಿ ನಿಂತು ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ವಿತರಿಸುವುದಾಗಿ ತಿಳಿಸಿದ್ದರಲ್ಲದೆ, ಸರ್ಕಾರದಿಂದ ಸಿಗುವ ಯಾವುದೇ ಸೌಲಭ್ಯಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ಒದಗಿಸುವುದೇ ನನ್ನ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ಸರ್ಕಾರದ ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಫಲಾನುಭವಿಗಳಿಗೆ ತಿಳಿಸಿದರು. ನಿಗಮದಿಂದ ಸುಮಾರು 23 ಜನರಿಗೆ ಸರ್ಕಾರದಿಂದ ಕೊಳವೆ ಬಾವಿ ಕೊರೆಸುವಂಥ ಕಾರ್ಯಕ್ರಮ, ಆಲ್ರೆಡಿ ಬೋರ್ವೆಲ್ ಡ್ರಿಲ್ ಮಾಡಿದ್ವಿ. ಇವತ್ತು ಮೋಟ್ರು ಪಂಪ್ ಕೊಡುವಂಥ ಕಾರ್ಯಕ್ರಮ, 23 ಫಲಾನುಭವಿಗಳನ್ನು ಕರೆಸಿ ಯಾವುದೇ ಭ್ರಷ್ಟಾಚಾರ ಇಲ್ಲದಿರ ನೇರವಾಗಿ ನಾನೇ ಅವ್ರ ಜೊತೆ ಮಾತನಾಡಿ, ಯಾರಿಗಾರು ಸಿಂಗಲ್ ಎಂಟ್ರಿ ಕೊಟ್ಟಿದ್ರು ನನ್ನ ಗಮನಕ್ಕೆ ನಿಂತ್ಕೊಂಡು ಯಾರು ನಾವೇನು ರೂಪಾಯಿ ಕೊಟ್ಟಿಲ್ಲ ಅಂದರು. ಪಾಪ ಸರ್ಕಾರದಿಂದ ಸಿಗುವಂಥ ಏನೇ ಒಂದು ಹಣ ಇರಲಿ, ಏನೇ ಒಂದು ಸಲಕರಣೆಗಳು ಅವ್ರು ನಿಯತ್ತಾಗಿ ಸಿಗಬೇಕು, ಒಂದು ನಿಯಮಬದ್ಧವಾಗಿ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನೇ ಬಂದು ಆ ರೈತರನ್ನು ಕರೆಸಿ ಅಧಿಕಾರಿಗಳನ್ನು ಕರೆಸಿ ಇಲ್ಲೊಂದು ಸಭೆ ಮಾಡಿ ಮತ್ತೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇವತ್ತು 23 ಜನರಿಗೆ ಕೊಟ್ಟಿದ್ದೀನಿ. ಅವರ ರೈತರ ಬದುಕು ಹಸನಾಗಬೇಕು. ಸರ್ಕಾರದಿಂದ ಸಿಗಬೇಕಾಗಿರುವ ಸೌಲಭ್ಯಗಳಿಗಾಗಿ ಮಧ್ಯವರ್ತಿಗಳಿಂದ ದೂರವಿದೆ. ಅಲ್ಲದೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಅರ್ಹ ಫಲಾನುಭವಿಗಳಿಂದ ಹಣಕ್ಕಾಗಿ ಕೈಚಾಚಿದರೆ ಅಂಥವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಬಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಬಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 98870308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ.
ರೈತರಿಗೆ ಬಡವರಿಗೆ ಅನುಕೂಲವಾಗಲೆಂದು ಅವರು ವಾಸಿಸುವ ಸ್ಥಳದಲ್ಲಿಯೇ ಮೂರ್ಛೆ ರೋಗ ವಾಸಿ ಮಾಡಿಕೊಳ್ಳಲು ರೋಟರಿ ಸೆಂಟ್ರಲ್ನಿಂದ ಉಚಿತ ಶಿಬಿರ ಆಯೋಜಿಸಲಾಗಿದೆ ಎಂದು ರೋಟರಿ ಕೋಲಾರ ಸೆಂಟ್ರಲ್ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಎಸ್ ಸುಧಾಕರ್ ಹೇಳಿದರು. ಆಸ್ಪತ್ರೆ ಆಸ್ಟ್ರಾ ಹಾಸ್ಪಿಟಲ್ ಮತ್ತು ರೋಟರಿ ಸಂಸ್ಥೆ ಎರಡೂ ಕೂಡ ಜಂಟಿಯಾಗಿ ರೈತರಿಗೆ ಬಡವರಿಗೆ ಅನುಕೂಲವಾಗಲೆಂದು ಅವರು ವಾಸಿಸುವ ಸ್ಥಳದಲ್ಲಿಯೇ ಮೂರ್ಛೆ ರೋಗ ವಾಸಿ ಮಾಡಿಕೊಳ್ಳಲು ರೋಟರಿ ಸೆಂಟ್ರಲ್ನಿಂದ ಉಚಿತ ಶಿಬಿರ ಆಯೋಜಿಸಲಾಗಿದೆ ಎಂದು ರೋಟರಿ ಕೋಲಾರ ಸೆಂಟ್ರಲ್ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಎಸ್ ಸುಧಾಕರ್ ಹೇಳಿದರು. ಮೂರ್ಛೆ ರೋಗ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸತೀಶ್ ರುದ್ರಪ್ಪ ನೇತೃತ್ವದ ತಂಡದೊಂದಿಗೆ ಅಂತರ್ನಿರ್ಮಿತ ವಿಡಿಯೋ ಯಂತ್ರಗಳನ್ನು ಹೊಂದಿರುವ ವಿಶಿಷ್ಟ ರೀತಿಯ ಮೊಬೈಲ್ ಮೂರ್ಛೆ ರೋಗ ಮುಕ್ತ ವ್ಯಾನ್ ಮೂಲಕ ರೋಗ ನಿರ್ಣಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡಲು ಉಚಿತ ಆರೋಗ್ಯ ಶಿಬಿರ ನಡೆಸಲಾಗುತ್ತಿದೆ ಎಂದು ವಿವರಿಸಿದರು. ಹೆಚ್ಚಿನ ಹಣ ನೀಡಿ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ರೈತರು ಬಡವರಿಗೆ ಸಹಾಯವಾಗಲೆಂದು ಪ್ರತಿಷ್ಠಿತ ಆಸ್ಟರ್ ಆಸ್ಪತ್ರೆಯ ನುರಿತ ವೈದ್ಯರ ತಂಡ ಗ್ರಾಮಗಳಿಗೆ ಆಗಮಿಸಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಶ್ರೀನಿವಾಸಪುರದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬನಪಲ್ಲಿ ಕೃಷ್ಣಾರೆಡ್ಡಿ ಮಾತನಾಡಿ, ಶ್ರೀನಿವಾಸಪುರ ತಾಲೂಕಿನ ಜನಗಳಿಗೆ ಅನುಕೂಲವಾಗಲು ಸಿಎಂಆರ್ ಶ್ರೀನಾಥ್ ನೇತೃತ್ವದಲ್ಲಿ ಮೂರ್ಛೆ ರೋಗ ನಿವಾರಣೆ ಮಾಡಲು ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದಾರೆ. ಇದರ ಸದುಪಯೋಗ ಬಳಸಿಕೊಳ್ಳಬೇಕು ಎಂದು ಕೋರಿದರು. ಅಧ್ಯಕ್ಷರು ಹಾಗೂ ಪ್ರಗತಿಪರ ರೈತರು ಶ್ರೀನಿವಾಸಪುರ ಕ್ಷೇತ್ರ ಏನು ಈ ದಿನ ಈ ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆ ಮತ್ತು ನಮ್ಮ ಸಿಎಂಆರ್ ಶ್ರೀನಾಥ್ ರೋಟರಿ ಸಂಸ್ಥೆ ಹಾಗೂ ಪ್ರತಿಷ್ಠಾ ಆಸ್ಪತ್ರೆಯಾದ ಆಸ್ಟರ್ ಆಸ್ಪತ್ರೆಯನ್ನು ಆಸ್ಪತ್ರೆ ಸಿಬ್ಬಂದಿ ಮತ್ತು ನುರಿತ ವೈದ್ಯರು ಈ ಕಾರ್ಯಕ್ರಮವನ್ನು ಮೂರ್ಛೆ ರೋಗ ನಿರ್ಮೂಲನೆ ಮಾಡಬೇಕು ಅಂತ ನಮ್ಮ ಕೋಲಾರ ಜಿಲ್ಲೆಗೆ ಪ್ರತ್ಯೇಕವಾಗಿ ಗಡಿಭಾಗ ತಾಲೂಕಾದ ನಮ್ಮ ಶ್ರೀನಿವಾಸಪುರ ತಾಲೂಕು ಬಡ ಜನರಿಂದ ಕೂಡಿರ್ತಕ್ಕಂಥ ಈ ಕಾಯಿಲೆ ಅನೇಕ ಜನರು ಬಡವರು ಬಾಳಿದ್ದಾರೆ. ಇಲ್ಲಿಂದ ಒಂದು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಅವ್ರು ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕು. ಈ ಕಾಲದಲ್ಲಿ ಬಹಳ ಕಾಸ್ಟ್ಲಿ ಆಗ್ತದೆ. ಈ ಕಾರ್ಯಕ್ರಮವನ್ನು ನಮ್ಮ ಸಿಎಂಆರ್ ಶ್ರೀನಾಥಣ್ಣ ಮತ್ತು ಆಸ್ಟರ್ ಹಾಸ್ಪಿಟಲ್ನವರು ಆಯೋಜನೆ ಮಾಡಿ ಪ್ರತಿ PSC ಕೇಂದ್ರದಲ್ಲಿ ಈ ಮೂರ್ಛೆ ರೋಗ ನಿರ್ಮೂಲನೆ ಕಾರ್ಯಕ್ರಮವನ್ನು ಆಯೋಗ ಮಾಡಿದ್ದಕ್ಕೆ ನಮ್ಮ ಅಭಿನಂದನೆಗಳು. ಅವರಿಗೆಲ್ಲ ಧನ್ಯವಾದ. ಮೂರ್ಛೆ ರೋಗ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸತೀಶ್ ರುದ್ರಪ್ಪ ಮಾತನಾಡಿ, ಮೂರ್ಛೆ ಎಂದರೆ ಮೆದುಳಿಗೆ ರಕ್ತದ ಹರಿವು ಹಠಾತ್ ಕುಸಿತದಿಂದ ಉಂಟಾಗುವ ತಾತ್ಕಾಲಿಕ ಪ್ರಜ್ಞೆಯ ನಷ್ಟ. ಇದು ಜಡ ಜೀವನ ಶೈಲಿ, ಕಳಪೆ ಆಹಾರ ಪದ್ಧತಿ ಅಥವಾ ಒತ್ತಡದಿಂದಾಗಿ ಸಂಭವಿಸಬಹುದು. ಭಯಪಡುವ ಅಗತ್ಯವಿಲ್ಲ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ವಾಸಿಯಾಗುವ ಕಾಯಿಲೆ ಇದಾಗಿದೆ ಎಂದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಎಸ್ಐಆರ್ ಭಾರತ ಚುನಾವಣಾ ಆಯೋಗದ ನಿಯಮಾವಳಿಗಳನ್ನು ಉಲ್ಲಂಘಿಸುವ ಪ್ರಕ್ರಿಯೆಯಾಗಿದೆ. ಇದು ಸಾಮಾನ್ಯ ಜನರನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದು, ಅರ್ಹ ಪ್ರಜೆಗಳು ತಮ್ಮ ಜೀವಿತಾವಧಿಯ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತೆ ಮಾಡುತ್ತಿದೆ. ಇದು ಪ್ರಜಾಪ್ರಭುತ್ವದ ಆಶಯಗಳಿಗೆ ಮಾರಕವಾಗಿದೆ ಎಂದು ಶ್ರೀ ರಂಗಾಚಾರಿ ಹೇಳಿದರು. ಹಕ್ಕನ್ನು, ಸಂವಿಧಾನಬದ್ಧ ಹಕ್ಕನ್ನು ಮೊಟಕುಗೊಳಿಸುತ್ತದೆ ಎಸ್ಐಆರ್ ಮೂಲಕ. ಅದರ ಕುತಂತ್ರಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಶ್ರೀ ರಂಗಾಚಾರಿ ಅವರು ಗೌರಿಬಿದನೂರು ಪ್ರವಾಸ ಮಂದಿರದಲ್ಲಿ ಜಾತ್ಯತೀತ ಪಕ್ಷಗಳ ಜನಪರ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ರಂಗಾಚಾರಿ, ದೇಶದಲ್ಲಿ ಎಸ್ಐಆರ್ ಜಾರಿಗೊಳಿಸಲು ತೆರೆಮರೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿವೆ. ಈ ಮೂಲಕ ದೇಶ ದೊಡ್ಡ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಚುನಾವಣಾ ಆಯೋಗ ತನ್ನದೇ ನಿಯಮಗಳನ್ನು ಉಲ್ಲಂಘಿಸಿ ಜನಸಾಮಾನ್ಯರನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ಈಗಾಗಲೇ ಬಿಹಾರ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೂಲಕ ಸುಮಾರು 65 ಲಕ್ಷ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಹಾಕಲಾಗಿದೆ. ಇದೇ ರೀತಿ ಹಲವು ರಾಜ್ಯಗಳಲ್ಲಿ ಅರ್ಹ ಮತದಾರರನ್ನು ಅನರ್ಹಗೊಳಿಸಲು ಚುನಾವಣಾ ಆಯೋಗ ಪ್ರಯತ್ನ ನಡೆಸುತ್ತಿದೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಸ್ಐಆರ್ ಜಾರಿಗೆ ಬರಬಾರದು ಎಂದರು. ಒಂದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ 65 ಲಕ್ಷ ಅರ್ಹ ಮತದಾರರನ್ನ ಮತಪಟ್ಟಿಯಿಂದ ಹೊರಗೆ ಹಾಕಿ ಚುನಾವಣೆ ಮಾಡಿದೆ. ಒಂದು ಅಕ್ರಮ. ನಂತರ ಅದೇ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮುಖ್ಯಮಂತ್ರಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಮನೆ ಪತ್ರ ಸಲ್ಲಿಸಿದ್ರು ಕೂಡ ಅದನ್ನು ಕಿವಿಗೊಡದೆ 95 ಲಕ್ಷ ಮತದಾರರನ್ನ ಹೊರಗಡೆ ಇಟ್ಟು ಚುನಾವಣೆ ನಡೆಸಲಾಗಿದೆ. ಅದಕ್ಕೆ ಅವ್ರು ಕೊಡ್ತಕ್ಕಂಥದ್ದು ಕಾರಣಗಳು ಬೇರೆ. ರೋಹಿಂಗ್ಯಾಗಳು ಬರ್ತಾರೆ ವೆಸ್ಟ್ ಬಾಂಗ್ಲಾದೇಶದಿಂದ ಹೀಗೆ ಅಂತ. ಬಟ್ ಇದೇ ನಿಜ ಆದರೆ ಬಿಹಾರಲ್ಲಿ ಕೇವಲ 5 ಜನ ಮಾತ್ರ ಸಿಗಾಕೊಂಡಿದ್ದು. ಯಾರು? ಬಾಂಗ್ಲಾದೇಶದವರು. 5 ಜನದಲ್ಲಿ 3 ಅಧಿಕೃತವಾಗಿ ಮದುವೆ ಆಗಿ ಬಂದಿರೋರು, ಇನ್ನೊಬ್ಬರು ಬಿಸ್ನೆಸ್ ಬಂದರು, ಇನ್ನೊಬ್ಬರು ಸತ್ತೋಗಿದ್ರು. 65 ಲಕ್ಷ ಮತದಾರನ ಹೊರಗಡೆ ಇಟ್ಟು
ಕೇವಲ 5 ಜನನ ಮಾತ್ರ ಹಿಡಿದು ಅವರು ಅಧಿಕೃತವಾಗಿ ಯಾರೂ ಕೂಡ ಅಕ್ರಮವಾಸಿಗರು ಅಲ್ಲ ಅಂತಕ್ಕಂಥದ್ದು ಪ್ರೂವ್ ಆಗಿರ್ತಕ್ಕಂಥ ಸತ್ಯ. ಹಾಗೆಯೇ ಈಗ ವೆಸ್ಟ್ ಬೆಂಗಾಲಲ್ಲೂ ಕೂಡ ಅದೇ ನಾವು ಕಾಣ್ಬೋದು. ಈಗ ಅದೇ ಪ್ರಕ್ರಿಯೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇದೆ. ಕರ್ನಾಟಕ ಜೊತೆಗೆ ಒಟ್ಟು ಈ ಸೆಕೆಂಡ್ ಫೇಸಲ್ಲಿ 11 ರಾಜ್ಯಗಳಲ್ಲಿ SIRನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ಯಾಕೆ ಈ SIR ಜಾರಿಗೆ ತರೋ ಉದ್ದೇಶ ಏನು? ನಾವು ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ ಪ್ರಾರಂಭದಲ್ಲಿ 2013ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ 14ರಲ್ಲಿ ಕಾಂಗ್ರೆಸ್ನ ವಿರೋಧಿ ಅಲೆ ಇತ್ತು, ಭ್ರಷ್ಟಾಚಾರದ ತೀವ್ರವಾದಂಥ ಅಲೆ ಇತ್ತು. ಅದರ ವ್ಯತಿರೇಕವಾಗಿ ಜನ ಓಟ್ ಹಾಕಿದ್ರು, ಇವ್ರನ್ನ ಗೆಲ್ಲಿಸಿದ್ರು. ಆದರೆ ಸೆಕೆಂಡ್ ಟರ್ಮ್ಗೆ ಅವ್ರಿಗೆ ಗೊತ್ತಿತ್ತು ಗ್ಯಾರಂಟಿ ನಾವು ಈ ಸಾರಿ ಸೋಲನ್ನು ಅನುಭವಿಸ್ಬೇಕಾಗತ್ತೆ, ನಾವು ಅಷ್ಟು ಸುಲಭ ಇಲ್ಲ ನಾವು ಗೆಲ್ಲೋದು ಅಂತಕ್ಕಂಥದ್ದು. ಆಗ ಅವರು ಒಂದು ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ್ರು. ಪುಲ್ವಾಮಾ ಘಟನೆ ಮಾಡಿ ಸುಮಾರಷ್ಟು ಸೈನಿಕರ ಮಾರಣ ಹೋಮ ಆಯಿತು. ಆ ಒಂದು ಕಾರಣಕ್ಕೆ, ದೇಶಭಕ್ತಿ ಕಾರಣಕ್ಕೆ ಜನರು ಮತ ಹಾಕಿ ಅವ್ರು ಮತ್ತೆ ಗೆಲ್ಲಿಸ್ಕೊಂಡ್ರು. ಮತ್ತು 3ನೇ ಟರ್ಮಲ್ಲಿ ಗೆದ್ದಾಗ ಅಷ್ಟು ಸುಲಭ ಇರಲಿಲ್ಲ. ಮತ್ತೆ ಅವ್ರಿಗೆ ಗೊತ್ತಿತ್ತು ಏನಾಯಿತು ಅಂತ. ಪಹಲ್ಗಾಮ್ ನಾವು ನೋಡಿದ್ವಿ ಘಟನೆ. ಈ ಪಹಲ್ಗಾಮ್ ಆಗ್ಬೋದು, ಪುಲ್ವಾಮಾ ಆಗ್ಬೋದು, ಇದುವರೆಗೂ ಕೂಡ ಆರೋಪಿಗಳಾಗಲಿ ಅಥವಾ ಅಪರಾಧಿಗಳನ್ನಾಗಲಿ ಹಿಡಿಯಲಿಕ್ಕೆ ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಇವೆಲ್ಲವೂ ಕೂಡ ಏನು ಹೇಳ್ತವೆ ಅಂದರೆ, ಪ್ರತಿ ಎಲೆಕ್ಷನಲ್ಲೂ ಕೂಡ ಏನೋ ಒಂದು ಸಂಚು ನಡೀತದೆ. ಆ ಸಂಚಿನ ಹಿನ್ನೆಲೆ ಮುಖ್ಯವಾಗಿ ಚುನಾವಣೆ ಗೆಲ್ಲೋದೇ ಆಗಿರುತ್ತೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಕಹಿ ಸತ್ಯ. ಅದು ಆ ರೀತಿ ನೋಡೋದಾದರೆ ನಮಗೀಗ ಉಂಟಾಗಿರ್ತಕ್ಕಂಥ ಈ ಒಂದು ವಿದ್ಯಮಾನ ಕೂಡ ಅದೇ ಥರದ್ದು ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂದರೆ, ಈ ಸಾರಿ 3ನೇ ಟರ್ಮಲ್ಲಿ ಅವ್ರು ಗೆದ್ದಾಗ ಈ ಸಾರಿ ಅದೆಂಥದ್ದು ಸ್ಲೋಗನ್ ಚೆನ್ನಾಗಿದೆ, ಅಬ್ಕಿ ಬಾರ್ 400 ಪಾರ್ ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದು ಈ ಸಾರಿ ನಾವು ಗ್ಯಾರಂಟಿ 400 ಸೀಟ್ಗಿಂತಲೂ ಹೆಚ್ಚಿಗೆ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಧೋರಣೆ ಇಟ್ಕೊಂಡಿದ್ರು. ಆದರೆ ಅವ್ರು ಗೆದ್ದಿದ್ದು ಮಿನಿಮಮ್ ಸಪೋರ್ಟ್ ನಂಬರ್ ಕೂಡ ಅವ್ರು ಬಂದಿಲ್ಲ. ಈಗ 2 ಊರುಗೋಲುಗಳ ಮೇಲೆ ನಡೀತಾ ಇದ್ದಾವೆ. 2 ಊರುಗೋಲುಗಳೊಂದು ಆಂಧ್ರದ ಚಂದ್ರಬಾಬು ನಾಯ್ಡು ಊರುಗೋಲು ಮತ್ತು ಬಿಹಾರದ ನಿತೀಶ್ ಕುಮಾರ್ ಊರುಗೋಲ್ ಮೇಲೆ ಕೇಂದ್ರ ಸರ್ಕಾರ ನಿಂತಿದೆ. ಆದರೂ ಕೂಡ ಅವರು ಪೂರ್ಣ ಮಟ್ಟದ ಬಹುಮತ ಇದೆ ಅಂತಕ್ಕಂಥ ರೀತಿಯಲ್ಲೇ ಇವತ್ತು SIRನ ಜಾರಿಗೆ ತರಲಿಕ್ಕೆ ಕೊಟ್ಟಿದ್ದಾರೆ, ಡಿಲಿಮಿಟೇಷನ್ ಜಾರಿಗೆ ತರಲಿಕ್ಕೆ ಕೊಟ್ಟಿದ್ದಾರೆ. ಇದು ಮಾನವ ವಿರೋಧಿ ಅಂತಕ್ಕಂಥದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ಮಾನವ ವಿರೋಧಿ ಅಂದರೆ, ಇದು ಮಾನವ ವಿರೋಧಿ ಮಾತ್ರ ಅಲ್ಲ, ಬ್ಲಡ್ಲೆಸ್ ಜನಸೈಡ್ ಅಂತ ಕರಿಬೋದು. ಬ್ಲಡ್ಲೆಸ್ ಜನಸೈಡ್ ಅಂದರೆ ರಕ್ತರಹಿತ ಮಾರಣ ಹೋಮ ಅಂತ. ಹೇಗೆ ನೋಡಿ, ಈಗ 65 ಲಕ್ಷ ಜನ ಬಿಹಾರಲ್ಲಿ ಬದುಕಿದ್ದು ಸತ್ತಂಗೆ, 95 ಲಕ್ಷ ವೆಸ್ಟ್ ಬೆಂಗಾಲಲ್ಲಿ ಅವರು ಬದುಕಿದ್ದು ಜೀವನ ಚಳವಳಿ ರೀತಿ. ಸರ್ಕಾರದ ಲೆಕ್ಕದಲ್ಲಿ ಅವ್ರ ಹೆಸರಿಲ್ಲ. ಅವ್ರೇನು ಹೇಳ್ತಾ ಇದ್ದೀವಿ, ಈಗಾಗಲೇ ನಾವು ಕೇಳ್ತಾ ಇದ್ದೀವಿ, ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ, ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಯಾರಿಗೆ ವೋಟರ್ ಲಿಸ್ಟಲ್ಲಿ ಹೆಸರಿಲ್ವೋ ಅವರಿಗೆ ಸರ್ಕಾರಿ ಸವಲತ್ತು ಇರೋದಿಲ್ಲ, ಮುಖ್ಯವಾಗಿ ರೇಷನ್ ಕಾರ್ಡ್ ಇರೋದಿಲ್ಲ, ಈ ಥರದ್ದೆಲ್ಲ ಘೋಷಣೆಗಳು ಬರ್ತಾ ಇರೋದು ನೋಡಿದ್ರೆ ಕರ್ನಾಟಕದಲ್ಲೂ ಕೂಡ ಅಂಥ ಒಂದು ಆತಂಕ, ಆಪತ್ತು ನಮಗೆ ವಕ್ರಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕಂಡಿರ್ತಕ್ಕಂಥ ಕರ್ನಾಟಕದ ಬುದ್ಧಿಜೀವಿಗಳು, ಕರ್ನಾಟಕದ ಎಲ್ಲ ಪ್ರಗತಿಪರ ಸಂಘಟನೆಗಳು. ಎದ್ದೇಳು ಕರ್ನಾಟಕ ಸಂಘಟನೆಯ ಜಿ ಸೋಮಯ್ಯ ಮಾತನಾಡಿ, ದೇಶದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು, ಪ್ರಜಾಪ್ರಭುತ್ವ ಮತ್ತು ಜನತೆಯ ಹಕ್ಕುಗಳಿಗೆ ಧಕ್ಕೆ ತರುವ ವ್ಯವಸ್ಥಿತ ಪ್ರಯತ್ನ ನಡೆಯುತ್ತಿದೆ. ಮತದಾನ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕು. ನಮ್ಮ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ಸಂವಿಧಾನದ ಆಶಯವಾಗಿದೆ. ಆದರೆ ಬಿಜೆಪಿ ಸರ್ಕಾರ ಜನರ ಸಾಂವಿಧಾನಿಕ ಹಕ್ಕುಗಳನ್ನು ಕಸಿಯುವ ಕೆಲಸ ಮಾಡುತ್ತಿದೆ ಎಂದು ದೂರಿದರು. ಗುಡಿಬಂಡೆ ಪಟ್ಟಣದ ಸಾರ್ವಜನಿಕರ ದಶಕಗಳ ಬೇಡಿಕೆಗೆ ಮುಕ್ತಿ ಸಿಕ್ಕಿದ್ದು, 1 ಕೋಟಿ ಅನುದಾನದಲ್ಲಿ ನೂತನ ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಾಸಕ SN ಸುಬ್ಬಾರೆಡ್ಡಿ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಗುಡಿಬಂಡೆ ಪಟ್ಟಣದ ಮಸೀದಿ ಬಳಿಯ ರಾಜಕಾಲುವೆ ಸೇತುವೆ ವಾಹನ ಸವಾರರಿಗೆ ಅಪಾಯಕಾರಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ನೂತನ ಸೇತುವೆ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಇಲ್ಲಿನ ರಾಜಕಾಲುವೆಗೆ ದೊಡ್ಡ ಸೇತುವೆ ನಿರ್ಮಿಸಬೇಕು ಎಂಬುದು ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿತ್ತು. ಹಿಂದೆ ರಸ್ತೆ ಅಭಿವೃದ್ಧಿ ಮಾಡುವಾಗಲೇ ಇದನ್ನು ಕೈಗೆತ್ತಿಕೊಳ್ಳಬೇಕಿತ್ತಾದರೂ ಅನುದಾನದ ಕೊರತೆಯಿಂದಾಗಿ ಕಾಮಗಾರಿ ವಿಳಂಬವಾಗಿತ್ತು. ಪ್ರಸ್ತುತ ಲಭ್ಯವಿರುವ ಹಣದಲ್ಲಿ 1 ಕೋಟಿ ರೂಪಾಯಿ ಸೇತುವೆ ಕಾಮಗಾರಿಗೆ ಮೀಸಲಿಟ್ಟು ಚಾಲನೆ ನೀಡಲಾಗಿದೆ ಎಂದರು. ಈ ದಿನ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಮಸೀದಿ ಹತ್ರ ಒಂದು ಮೋರಿ ಮಾಡಿ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು. ರಸ್ತೆ ಮಾಡುವಾಗಲೇ ಅನುದಾನದ ಕೊರತೆಯಿಂದಾಗಿ ಆ ಮೋರಿ ಹಂಗೆ ಬಿಟ್ಟಿದ್ವಿ. ಈಗ ಮೊನ್ನೆ SSDBಯಲ್ಲಿ ಬಂದ ಹಣದಲ್ಲಿ 1 ಕೋಟಿ ರೂಪಾಯಿನ ಇವತ್ತು ಆ ಕಾಮಗಾರಿಗೆ ಹಾಕಿ ಎಂಟೈರ್ ಆ ಮೋರಿ ಮಾಡುವಂಥ ಕೆಲಸಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ.
ಇನ್ನು ಈ ನೆಕ್ಸ್ಟ್ ವೀಕಲ್ಲಿ ನಾವು ಇನ್ನೊಂದು ಪಂಚಾಯತಿ ಜನಸ್ಪಂದನ ಹಮ್ಮಿಕೊಳ್ತಾ ಇದ್ವಿ. ನನ್ನ ಉದ್ದೇಶ ಆಲ್ಮೋಸ್ಟ್ ಇನ್ನೆರಡು ಪಂಚಾಯತಿ, ಎಲ್ಲ ಪಂಚಾಯತ್ ಜನಸ್ಪಂದನ. ನನ್ನ ಏಮು, ನನ್ನ ಉದ್ದೇಶ, ನನಗೇನಿದ್ದು ಜನಸ್ಪಂದನ ಮಾಡಬೇಕು, ಬಡವರ ಕಷ್ಟಗಳು ಕೇಳಬೇಕು, ಅದನ್ನು ಸರ್ಕಾರದ ಸೌಲಭ್ಯ ಕೊಡಿಸ್ಬೇಕಾದ್ರೆ ನನ್ನ ಕರ್ತವ್ಯ. ನಾ ಈಗ 1 ಕೋಟಿ ರೂಪಾಯಿ ಅನುದಾನ, 6 ತಿಂಗಳು ಕಾಲಾವಕಾಶ ಇದೆ ಗುತ್ತಿಗೆದಾರನಿಗೆ. ಅವ್ನು 3 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ನಮ್ಮ ಮಾತು ಕೊಟ್ಟಿದ್ದಾನೆ. ಯಾಕಂದರೆ ಇದು ಹೆವಿ ಟ್ರಾಫಿಕ್ ಇರುವಂಥ ಜಾಗ, ಜಾಸ್ತಿ ದಿವಸ ಕೆಲಸ ಮಾಡ್ತಾಯಿದ್ದರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೀನಿ. ಮ್ಯಾಕ್ಸಿಮಮ್ 4 ಮಂತ್ಸಲ್ಲಿ ನಾನು ಈ ಕಾಮಗಾರಿ ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ. ಮುಂದಿನ ವಾರದಲ್ಲಿ ಪಂಚಾಯಿತಿ ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇನೆ. ಸಾರ್ವಜನಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳಿಗೆ ಪರಿಹಾರ ಕಲ್ಪಿಸುವ ಪ್ರಯತ್ನ ಮಾಡಿ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ತಳಮಟ್ಟದ ಬಡ ಹಾಗೂ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಂತಾಮಣಿ ನಗರದ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಮಾಜಿ ಗೃಹ ಸಚಿವ ಹಾಗೂ ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ ಅಧ್ಯಕ್ಷ ಎ ಚೌಡಾರೆಡ್ಡಿ ಚಾಲನೆ ನೀಡಿದರು. ಚಿಂತಾಮಣಿ ನಗರದ ಶ್ರೀ ವಿದ್ಯಾಗಣಪತಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದ್ಯಾಗಣಪತಿ ಟ್ರಸ್ಟ್ನಿಂದ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ ಅಧ್ಯಕ್ಷ ಎ ಚೌಡಾರೆಡ್ಡಿ, ಜ್ಞಾನವೇ ಅತಿ ದೊಡ್ಡ ಸಂಪತ್ತು. ದಾನಿಗಳು ನೀಡುವ ಪ್ರೋತ್ಸಾಹ ಮತ್ತು ಶೈಕ್ಷಣಿಕ ಪರಿಕರಗಳನ್ನು ಸದುಪಯೋಗಪಡಿಸಿಕೊಂಡು ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ತಾಲೂಕು ಮತ್ತು ರಾಜ್ಯಕ್ಕೆ ಕೀರ್ತಿ ಹೆಚ್ಚಿಸಬೇಕೆಂದರು. ವಿದ್ಯಾಗಣಪತಿ ದೇವಸ್ಥಾನದ ಪ್ರಾರಂಭದ ದಿನಗಳಿಂದಲೂ ಪ್ರತಿ ವರ್ಷವೂ ಸತತವಾಗಿ ಶೈಕ್ಷಣಿಕ ದಾಸೋಹವನ್ನು ನಡೆಸಿಕೊಂಡು ಬರುತ್ತಿರುವುದು ಸಂಸ್ಥೆಗೆ ಅತೀವ ಸಂತೋಷ ತಂದಿದೆ ಎಂದು ತಿಳಿಸಿದರು. ಸುಮಾರು ವರ್ಷಗಳಿಂದ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರ. ಇವತ್ತು ಚಿಂತಾಮಣಿ ತಾಲೂಕಿನ ನಗರದ ಎಲ್ಲ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಲೇಖನಿ ಸಾಮಗ್ರಿಗಳನ್ನು ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಬರ್ತಾ ಇದ್ದು, ಅದರ ಒಂದು ಸದುಪಯೋಗ ಮಕ್ಕಳು ಇವತ್ತು ಪಡ್ಕೋಬೇಕಾಗಿದೆ. ಇವತ್ತು ಸರ್ಕಾರ ಸಹ ಅನೇಕ ಯೋಜನೆಗಳು ತಂದಿದೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಇದರ ಒಂದು ದಾನಿಗಳ ಸಹಕಾರ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಬಡತನದಿಂದ ಬಂದಿರತಕ್ಕಂಥವ್ರು, ಕಷ್ಟಗಳನ್ನ ಕಂಡಿರ್ತಕ್ಕಂಥವ್ರು, ಅಂತಹ ಮಕ್ಕಳಿಗೆ ಅವರ ಒಂದು ಜೀವನ ಉಜ್ವಲವಾಗಿರಬೇಕು. ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಶಿಕ್ಷಣ ಪಡೆದು ಇವತ್ತು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ನಿಂದ ಈ ಒಂದು ಒಳ್ಳೆಯ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದೊಂದು ಶಕ್ತಿ. ಸಾಮಾನ್ಯ ಪ್ರಜೆಯ ಮಗು ಕೂಡ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯಲಿಕ್ಕೆ ಸಾಧ್ಯ ಯಾವುದರಿಂದ ಇದೆ ಅಂದ್ರೆ ಅದು ಒಂದು ಶಿಕ್ಷಣ. ಅದನ್ನು ಯಾರು ಸಹ
ಕದಿಯಕ್ಕಾಗಲ್ಲ, ನೀರಲ್ಲಿ ಹಾಕಿದ್ರೆ ಅದು ಮುಳುಗಲ್ಲ. ಯಾರು ಸಹ ಈಗ ನಮ್ಮ ಹತ್ರ ದುಡ್ಡಿದ್ರೆ ಕದಿದ್ದಾರೆ, ಅರ್ಥ ಆಯ್ತಾ? ಆದರೆ ಶಿಕ್ಷಣ ಇದ್ರೆ ಯಾರು ಕದಿಯಕ್ಕಾಗಲ್ಲ. ನಮ್ಮ ದೇಶ ಅಲ್ಲ, ವಿವಿಧ ದೇಶಗಳಲ್ಲೂ ಸಹ ತಮ್ಮ ವೃತ್ತಿಯನ್ನ ಮಾಡಲಿಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ. ಇವತ್ತು ಪೋಷಕರು ಅಷ್ಟೇ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಬೇಕು. ಅವರಿಗೆ ಹೆಚ್ಚಿನ ಒಂದು ಶಿಕ್ಷಣ ಕೊಡಬೇಕಾದ್ರಿಂದ ಮಹಿಳೆಯರ ಒಂದು ಸಹಕಾರ ತಗೊಂಡು ಅವರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಉಪಾಧ್ಯಕ್ಷ ಜೆ ವಿಭಕರ ರೆಡ್ಡಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಉತ್ಸಾಹವನ್ನು ಹೆಚ್ಚಿಸಲು ನಾವು ಸಣ್ಣದೊಂದು ಪ್ರಯತ್ನ ಮಾಡುತ್ತಿದ್ದೇವೆ. ಕೇವಲ ಪುಸ್ತಕ ಲೇಖನಿ ನೀಡುವುದಷ್ಟೇ ಅಲ್ಲದೆ ಪ್ರತಿ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ದೇಶಭಕ್ತಿ ಮತ್ತು ಹಬ್ಬದ ಸಡಗರವನ್ನು ಮೂಡಿಸಲಾಗುತ್ತಿದೆ ಎಂದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಅಶೋಕ್ ಮಾತನಾಡಿ, ಸರ್ಕಾರವು ಶಿಕ್ಷಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಸಮಾಜದ ಪ್ರಜ್ಞಾವಂತರು ದಾನಿಗಳಾಗಿ ಮುಂದೆ ಬಂದಾಗ ಮಾತ್ರ ಸರ್ಕಾರ ಶಾಲೆಗಳು ಬಲಗೊಳ್ಳುತ್ತವೆ. ಶಿಕ್ಷಣವು ಯಾರೂ ಕದಿಯಲಾಗದ ಆಸ್ತಿ. ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಕೇವಲ ಶಾಲೆಯನ್ನಷ್ಟೇ ನಂಬಿ ಕುಳಿತುಕೊಳ್ಳದೆ ಮನೆಯಲ್ಲೂ ಸೂಕ್ತ ಮಾರ್ಗದರ್ಶನ ಮತ್ತು ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಅಲ್ಲದೆ ಕೋವಿಡ್ನಂತಹ ಕಠಿಣ ಸಂದರ್ಭದಲ್ಲೂ ಈ ಟ್ರಸ್ಟ್ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಗಾಂಧಿನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿಜಯದ ಪತಾಕೆ ಹಾರಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಗಾಂಧಿನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿಜಯದ ಪತಾಕೆ ಹಾರಿಸಿದ್ದಾರೆ. ಸಂಘದ ಕಚೇರಿ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಶಾಂತಿಯುತ ಮತದಾನ ನಡೆದು 113ಕ್ಕೆ 113 ಮತದಾರರು ಮತದಾನ ಮಾಡುವ ಮೂಲಕ 100% ಶಾಂತಿಯುತದ ಮತದಾನ ನಡೆದಿತ್ತು. ಮಧ್ಯಾಹ್ನದ ನಂತರ ನಡೆದ ಮತ ಎಣಿಕೆ ಕಾರ್ಯದಲ್ಲಿ ಕಾಂಗ್ರೆಸ್ ಬೆಂಬಲಿತರು 9 ಸ್ಥಾನ ಮತ್ತು ಜೆಡಿಎಸ್ ಬೆಂಬಲಿತರು 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಬೆಂಬಲಿತರು ಉತ್ತಮ ಸಾಧನೆ ಮಾಡುವ ಮೂಲಕ 9 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಡೇರಿಯ ಆಡಳಿತ ಚುಕ್ಕಾಣಿ ಹಿಡಿಯುವ ಹಾದಿ ಸುಗಮ ಮಾಡಿಕೊಂಡಿದ್ದಾರೆ. ಒಟ್ಟು 13 ಹಣಗಳಲ್ಲಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಹೊರತುಪಡಿಸಿ ಇನ್ನುಳಿದಂತೆ ಪರಿಶಿಷ್ಟ ಪಂಗಡದ 1, BCM 2, ಮಹಿಳಾ ಮೀಸಲು 2 ಹಾಗೂ ಸಾಮಾನ್ಯ ವರ್ಗದ 7 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. 9 ಸ್ಥಾನಗಳನ್ನು ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ ಬೆಂಬಲಿಗರು ವಿಜಯದ ನಗೆ ಬೀರಿದ್ದಾರೆ. ಚುನಾವಣೆಯ ಫಲಿತಾಂಶ ಘೋಷಣೆಯಾದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿ ವಿಜಯೋತ್ಸವ ಆಚರಿಸಿದರು. ಗಾಂಧಿನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ ಗಾಂಧಿನಗರ ಶಿಡ್ಲಘಟ್ಟ ತಾಲೂಕು ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ 13/6/2026ರಂದು ನಡೆದಿರುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸಿ ನಿರ್ದೇಶಕರಾಗಿ ಚುನಾಯಿತರಾಗಿರುತ್ತಾರೆ ಎಂದು ಘೋಷಿಸಿರುತ್ತೇನೆ. ಮೊದಲನೇದಾಗಿ ಸಾಮಾನ್ಯ ಸ್ಥಾನದಿಂದ ಬಾಬು ಎಲ್ ಬಿನ್ ಲಕ್ಷ್ಮಣಪ್ಪ, ರಾಜಣ್ಣ ಪಿ ಬಿನ್ ಚಿಕ್ಕಸೊಣ್ಣಪ್ಪ, ಮುನಿರೆಡ್ಡಿ ಎಲ್ ಬಿನ್ ಲಕ್ಷ್ಮೀನಾರಾಯಣಪ್ಪ, ಚಂದ್ರಪ್ಪ ವಿ ಬಿನ್ ವೆಂಕಟೇಶಪ್ಪ, ಖ್ಯಾತಪ್ಪ ಬಿನ್ ವೀರಪ್ಪ, ವೆಂಕಟೇಶ್ ಬಿನ್ ಶೆಟ್ಟಪ್ಪ, ಗಂಗರೆಡ್ಡಿ ಎ ಬಿನ್ ಅಕ್ಕಲಪ್ಪ. ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ವಿಜಯಕುಮಾರಿ ಎಂ ಬಿನ್ ಮುನಿರಾಜಪ್ಪ, ಮಹಿಳಾ ಮೀಸಲು ಸ್ಥಾನದಿಂದ ಅಂಜನಪ್ಪ ಕೋಂ ನಾರಾಯಣಸ್ವಾಮಿ, ಮಮತಾ ಕೆ ಕೋಂ ಮುದ್ದುರಾಜ್ ಹೆಚ್. ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಅಂಜನಪ್ಪ ಎಚ್ ಬಿ ಬಿನ್ ವೆಂಕಟಪ್ಪ ಹೆಚ್ ಮತ್ತು ರಾಮಚಂದ್ರಪ್ಪ ಬಿ ವಿ ಬಿನ್ ವೆಂಕಟರಾಯಪ್ಪ ಇವರು ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿರುತ್ತೇನೆ. ನನ್ನ ಹೆಸರು ವನಿತಾ ಅಂತ, ಸಹಕಾರ ಸಂಘದ ಉಪನಿಬಂಧಕರ ಕಚೇರಿ, ಚಿಕ್ಕಬಳ್ಳಾಪುರ. ಚುನಾವಣೆ ಅಧಿಕಾರಿಯಾಗಿ ವನಿತಾ ಅವರು ಕಾರ್ಯನಿರ್ವಹಿಸಿದರು. ಚುನಾವಣೆಯ ವೇಳೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತು ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದು ನಗರ ಪೊಲೀಸ್ ಠಾಣಾ PSI ವೇಣುಗೋಪಾಲ್ ಅವರ ಮಾರ್ಗದರ್ಶನದಲ್ಲಿ ASI BV ರಮಣಪ್ಪ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಂಡಿದ್ದರು. F ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಧೀನಪಡಿಸಿಕೊಂಡ ಭೂಮಿಯಲ್ಲಿರುವ ಮರಗಳು ಮತ್ತು ಕೊಳವೆ ಬಾವಿಗಳಿಗೆ ನೀಡಬೇಕಾದ ಪರಿಹಾರದ ಚೆಕ್ ವಿತರಣೆ. ಚಿಂತಾಮಣಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರಿಂದ 30 ಕೋಟಿ ಪರಿಹಾರದ ಚೆಕ್ ವಿತರಣೆ.
ದೇವನಹಳ್ಳಿ ಬಿಜೆಪಿಯಿಂದ ಎಸ್ಐಆರ್ ಆಂದೋಲನ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಆಂದೋಲನ, ಅಕ್ರಮ ಮತದಾರರ ಕೈಬಿಡಲು ಮತದಾರರ ಪಟ್ಟಿ ಪರಿಷ್ಕರಣೆ ಅನಿವಾರ್ಯ ಎಂದ ಬಿಜೆಪಿ. ಸರ್ಕಾರಿ ಸೌಲಭ್ಯ ಸದುಪಯೋಗ ಪಡೆದು ಆರ್ಥಿಕವಾಗಿ ಸಬಲರಾಗಲು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕರೆ. ಬಾಗೇಪಲ್ಲಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಪಂಪು ಮೋಟಾರು ವಿತರಣೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.